ಶ್ರೀರಾಮಂ ಹನುಮತ್ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಶ್ರೀಮದಾನಂದ ತೀರ್ಥ ಸಂಸೇವಿತಂ ಭಜೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪರಮಾತ್ಮನೇ ಸತತಮೇಕರೂಪಿಣೇ ದಶರೂಪಿಣೇ ಶತಸಹಸ್ರರೂಪಿಣೇ ಅವಿಕಾರಿಣೇ ಸ್ಫುಟಮನಂತರೂಪಿಣೇ ಸುಖಚಿ ಸಮಸ್ತತನವೇ ನಮೋ ನಮಃ. ಕೌಶೇಯ ಪೀತವಸನಾಂ ಅರವಿಂದನೇತ್ರಾಂ ಪದ್ಮದ್ವಯಾಭಯವರೋದ್ಯತ ಪದ್ಮಹಸ್ತಾಂ ಉದ್ಯಚ್ಛತಾರ್ಕದರ್ಶೀಂ ಪ್ರಮಾಂಕ ಸಂಸ್ಥಾಂ ಧ್ಯಾಯೇದ್ವಿದೀಶನ ತಪಾದ್ವಿಗಾಂ ಜನಿತ್ರೀಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇತ್ ತಾಪತ್ರಯಾಪಹಂ. ಸಹೃದಯ ಬಂಧುಗಳಿಗೆ ನಮಸ್ಕಾರ. ಕೀರ್ತಿಶೇಷರಾಗಿರತಕ್ಕಂತಹ ನಿಮ್ಮೆಲ್ಲರ ಗುರುಗಳಾಗಿರತಕ್ಕಂತಹ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು 70 ವರ್ಷಗಳ ಹಿಂದೆ ಪೂರ್ಣಪ್ರಜ್ಞ ವಿದ್ಯಾಪೀಠ ಎಂಬ ಒಂದು ಸಂಸ್ಥೆಯನ್ನು ಮಾಧ್ವ ತತ್ವಜ್ಞಾನ ಪ್ರಸಾರಕ್ಕೋಸ್ಕರ ಹುಟ್ಟುಹಾಕಿದ್ದಾರೆ. ಅದರಿಂದ ಈ 70 ವರ್ಷಗಳಲ್ಲಿ ಸಾವಿರಾರು ಮಂದಿ ವಿದ್ವಾಂಸರು ವಿಶೇಷ ಜ್ಞಾನವನ್ನು ಪಡೆದು ಪಂಡಿತರಾಗಿ ಹೊರಹೊಮ್ಮಿದ್ದಾರೆ. ಪೇಜಾವರ ಶ್ರೀಗಳವರ ಆಶಯ ಏನಿತ್ತು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಇಲ್ಲಿ ಅಧ್ಯಯನ ಮಾಡಿರತಕ್ಕಂಥವ್ರು ಮುಂದೆ ಮಾಧ್ವ ತತ್ವಜ್ಞಾನವನ್ನು ಪ್ರಸಾರ ಮಾಡಬೇಕು ಎಂಬ ಅವರ ಉದಾತ್ತ ಧ್ಯೇಯವಿತ್ತು. ಆ ಧ್ಯೇಯವನ್ನು ಮುಖ್ಯವಾಗಿಟ್ಟುಕೊಂಡು ಎಲ್ಲ ನಾವು ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಸೇರಿ ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರಾಕ್ತನ ವಿದ್ಯಾರ್ಥಿ ಸಂಘ ಎಂಬುದಾಗಿ ಒಂದು ಸಂಘವನ್ನು ನಾವು ಕಟ್ಟಿಕೊಂಡಿದ್ದೇವೆ. ಇದರಲ್ಲಿ ನಮ್ಮ ಉದ್ದೇಶಗಳು ಹಲವಾರಿವೆ. ಆದರೆ ಪ್ರಧಾನವಾಗಿ 1-2 ವರ್ಷಗಳಲ್ಲಿ ಪುಸ್ತಕ ಪ್ರಕಾಶನವನ್ನು ಮಾಡುವುದು ಮತ್ತು ಉಪನ್ಯಾಸ ಮಾಲಿಕೆಗಳನ್ನು ಆರಂಭ ಮಾಡುವುದು ಎಂಬುದಾಗಿ 2 ವಿಶೇಷವಾಗಿರತಕ್ಕಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮಿಂದ ಹೊರಬಂದಿರತಕ್ಕಂತಹ ಪಂಡಿತರು ಅನೇಕರು, ಕೆಲವರು ಪಾಠ ಪ್ರವಚನಗಳನ್ನು ಮಾಡಿಕೊಂಡು ವಿದ್ಯೆಯನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಪ್ರವಚನಗಳನ್ನು ಮಾಡಿಕೊಂಡು ತತ್ವಜ್ಞಾನವನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಹೋಮ ಹವನಗಳನ್ನು ಮಾಡ್ತಾ ಪುರೋಹಿತರಾಗಿ ಜನರಿಗೆ ತತ್ವಜ್ಞಾನವನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಈಗ ಪುಸ್ತಕ ಪ್ರಕಾಶನ ಎಂಬುದಾಗಿ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡದ್ದು ಮಾಧ್ವ ತತ್ವಜ್ಞಾನದ ಪ್ರಸಾರಕ್ಕಾಗಿ. ಇದರಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ವಿದ್ವಾಂಸರು ಅವರೇ ತಮ್ಮ ಜ್ಞಾನದ ಸಾರವನ್ನು ಪುಸ್ತಕ ರೂಪವಾಗಿ ಅವರು ಕೊಡಲಿಕ್ಕಿದ್ದಾರೆ. ಪುಸ್ತಕಗಳು ಕೇವಲ 40 ಅಥವಾ 60 ಪುಟಗಳಿಗಿಂತ ಹೆಚ್ಚು ಇರುವುದಿಲ್ಲ. ಆದರೆ ಅದರಲ್ಲಿ ಕೊಟ್ಟಿರತಕ್ಕಂಥ ವಿಷಯದ ಸಾರ ಸಂಗ್ರಹ ರೂಪವಾಗಿ ಆ ಪುಸ್ತಕ ಹೊಮ್ಮುತ್ತಾ ಇದೆ. ಈ ಪುಸ್ತಕ ಪ್ರಕಾಶನಕ್ಕೆ ಯಾರಾದರೂ 25,000 ರೂಪಾಯಿ ಕೊಟ್ಟರೆ ನಾವು ಯಾರು ಹೇಳ್ತಾರೋ ಅವರ ಮಾತಾಪಿತೃಗಳ ಬಗ್ಗೆ ಅಥವಾ ಯಾರಾದರೂ ಅವರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟು ಒಂದು ಪೇಜಿನಲ್ಲಿ ಅದನ್ನು ಪ್ರಕಟ ಮಾಡಲಿಕ್ಕಿದ್ದೇವೆ. ಇನ್ನೊಂದು ನಮ್ಮ ದೊಡ್ಡ ಒಂದು ಸಾಹಸ ಕ್ರಿಯೆ ಅಂತ ಹೇಳಿದ್ರೆ ಪ್ರವಚನ ಮಾಲಿಕೆ. ಈ ಪ್ರವಚನ ಮಾಲಿಕೆ ಅಂತ ಹೇಳಿದ್ರೆ ಅದು ಕೃತಜ್ಞತಾ ಸಮರ್ಪಣ ರೂಪವಾಗಿರತಕ್ಕಂತಹ ಮಾಲಿಕೆ. ಆಚಾರ್ಯ ಮಧ್ವರು ಭಗವಂತನ ಒಂದು ಆಜ್ಞೆಯನ್ನು ಪಡೆದಿರತಕ್ಕಂಥ ವಾಯುದೇವರೇ ಆಚಾರ್ಯ ಮಧ್ವರಾಗಿ ಅವರು ಅವತಾರ ಮಾಡಿದ್ದಾರೆ. ಮಾಡಿ ನಮಗೆ ಅನಿತರ ಸಾಧಾರಣವಾಗಿರತಕ್ಕಂಥ ಉತ್ಕೃಷ್ಟವಾಗಿರತಕ್ಕಂತಹ ಮಾಧ್ವ ತತ್ವಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ. ಅನಂತರ ಅನೇಕ ಮಂದಿ ಅಪರೋಕ್ಷ ಜ್ಞಾನಿಗಳು ಸನ್ಯಾಸಿಗಳಾಗಿ ದಾಸರುಗಳಾಗಿ ಈ ಮಾಧ್ವ ತತ್ವಜ್ಞಾನವನ್ನು ಶ್ರೀಮಂತ ಮಾಡಿದ್ದಾರೆ. ಜಯತೀರ್ಥರು ಮಧ್ವಾಚಾರ ಮಾಡಿರತಕ್ಕಂಥ ಬಹುತೇಕ ಭಾಷ್ಯಗಳಿಗೆ ಅವರು ಒಂದು ಎರಗೊಳದ ಒಂದು ಗುಹೆಯಲ್ಲಿ ಕುಳಿತುಕೊಂಡು ತಮ್ಮ ಜೀವನದ ಬಹುಭಾಗವನ್ನು ಅವರು ಸವೆಸಿ ಅಲ್ಲಿ ವ್ಯಾಖ್ಯಾನ ಮಾಡಿ ನಮ್ಮ ಮುಂದಿನ ಜನಾಂಗಕ್ಕೆ ಅದು ಬಿಟ್ಟು ಹೋಗಿದ್ದಾರೆ. ಅವರು ಮಾಡಿರತಕ್ಕಂಥ ಉಪಕಾರವನ್ನು ನಾವು ಎಷ್ಟು ಸ್ಮರಣೆ ಮಾಡಿದರೂ ಕಡಿಮೆ. ಅನಂತರ ಎಷ್ಟೋ ರಾಘವೇಂದ್ರ ಸ್ವಾಮಿಗಳು ಮೊದಲಾದವರಿಗಂತೂ ಬಡತನ ಎಂಬುದು ಅಷ್ಟು ಬಡತನ ಇತ್ತು. ಆದರೂ ಕೂಡ ಅವರು
ಒಂದು ಗ್ರಂಥಕ್ಕೆ ಟಿಪ್ಪಣಿ ಬರೆಯುವುದರಲ್ಲೇ ತಮ್ಮ ಜೀವನವನ್ನು ಶ್ರಮಿಸಿದ್ದಾರೆ. ಎಷ್ಟೋ ಜನರಿಗೆ ಮನೆಗಳಿಲ್ಲ, ಸೂರುಗಳಿಲ್ಲ, ಮನೆ ಇದ್ದರೂ ಕೂಡ ಛಾವಣಿ ಇಲ್ಲ. ಆ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ನಮಗೆಲ್ಲ ಟೀಕೆ ಟಿಪ್ಪಣಿಗಳನ್ನು ಬರೆದು ನಮಗೆ ಅನಂತ ಉಪಕಾರವನ್ನು ಮಾಡಿದ್ದಾರೆ. ಅಂತಹ ಜ್ಞಾನವರೆಣ್ಯರ ಜ್ಞಾನಿಗಳ ನೆನಪಿಗಾಗಿ, ಅವರನ್ನು ನೆನಪಿಸುವ ಉದ್ದೇಶದಿಂದ ನಾವು ಒಂದು ಕೃತಜ್ಞತಾ ಸಮರ್ಪಣ ಎಂಬ ಒಂದು ಪ್ರವಚನ ಮಾಲಿಕೆಯನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಈಗ ವಾದರಾಜ ಗುರು ಸಾರ್ವಭೌಮರ ಆರಾಧನೆ 17ನೇ ತಾರೀಕು, ಹಾಗೆ 18ನೇ ತಾರೀಕು ವ್ಯಾಸತೀರ್ಥ ಯತಿವರೆಣ್ಯರ ಆರಾಧನೆ ನಡೀಲಿಕ್ಕಿದೆ. ಅದರ ಪ್ರಯುಕ್ತವಾಗಿ ನಮ್ಮಲ್ಲಿ ಪ್ರಸಿದ್ಧರಾಗಿರತಕ್ಕಂತಹ ಪಂಡಿತರಿಂದ ಒಬ್ಬೊಬ್ಬರ ಬಗ್ಗೆ ಉಪನ್ಯಾಸವನ್ನು ನಾವು ಮಾಡಿಸಲಿಕ್ಕಿದ್ದೇವೆ. ಇವತ್ತು ವ್ಯಾಸತೀರ್ಥರ ಬಗ್ಗೆ ಉಪನ್ಯಾಸವನ್ನು ನಾವು ಈಗ ಪ್ರಕಟ ಮಾಡ್ತಾ ಇದ್ದೇವೆ. ವ್ಯಾಸತೀರ್ಥರು 3 ಉದ್ಗ್ರಂಥವನ್ನು ನಮಗೆ ಕೊಟ್ಟಿದ್ದಾರೆ. ಅವರು ತರ್ಕತಾಂಡವ, ನ್ಯಾಯಾಮೃತ, ಹಾಗೆಯೇ ಚಂದ್ರಿಕಾ ಎಂಬ 3 ಉದ್ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಮೊದಲೆಲ್ಲ ಸುಧಾ ಅಂತ ಅಧ್ಯಯನ ಮಾಡಿದ ಮೇಲೆ ವಿಶೇಷ ಅಧ್ಯಯನ ರೂಪವಾಗಿ ಈ 3 ಗ್ರಂಥಗಳನ್ನು ಅಧ್ಯಯನ ಮಾಡತಕ್ಕಂಥ ಒಂದು ಪರಿಪಾಠ ಇತ್ತು. ಈಗ ಹೊಸ ಟ್ರೆಂಡ್ ಬಂದುಬಿಟ್ಟಿದೆ. ಸುಧಾ ಪರೀಕ್ಷೆಯನ್ನು ಕೊಡುವಾಗಲೇ ಈ 3 ಗ್ರಂಥಗಳನ್ನು ಸೇರಿಸಿಕೊಂಡು ಪರೀಕ್ಷೆಯನ್ನು ಕೊಡತಕ್ಕಂತಹ ಒಂದು ಸಂಪ್ರದಾಯ ಬಂದುಬಿಟ್ಟಿದೆ. ಅಂತಹ ಉದ್ಗ್ರಂಥಗಳನ್ನು ಕೊಟ್ಟದ್ದು ಮಾತ್ರವಲ್ಲ, ವೇದೋಜ್ಜೀವನ, ಹಾಗೆ ಯಂತ್ರೋದ್ಧಾರಕ ಪ್ರಾಣ, ಮುಖ್ಯ ಪ್ರಾಣ ಸ್ತೋತ್ರ ಮುಂತಾದ ಸ್ತೋತ್ರಗಳನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಅಂತಹ ಯತಿವರೆಣ್ಯರನ್ನು ಇವತ್ತು ಸ್ಮರಣೆ ಮಾಡಲಿಕ್ಕಿದ್ದಾರೆ ನಮ್ಮ ಪ್ರಸಿದ್ಧ ಪಂಡಿತರಾಗಿರತಕ್ಕಂತಹ ಸತ್ಯನಾರಾಯಣ ಆಚಾರ್ಯರು. ಅವರು ವಿದ್ಯಾಪೀಠ ಸಮೂಹ ಸಂಸ್ಥೆಗಳ ಪ್ರಾಂಶುಪಾಲರಾಗಿದ್ದಾರೆ, ಶ್ರೇಷ್ಠ ವಿದ್ವಾಂಸರಾಗಿದ್ದಾರೆ, ಒಳ್ಳೆಯ ವಾಕ್ಪಟುಗಳಾಗಿದ್ದಾರೆ. ಅವರು ಇವತ್ತು ನಿಮ್ಮ ಮುಂದೆ ವ್ಯಾಸತೀರ್ಥರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸವನ್ನು ನಾವು ಮಾಡಲಿಕ್ಕಿದ್ದಾರೆ. ತಾವು ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ನಮ್ಮ ಈ ಉಪನ್ಯಾಸ ಮಾಲಿಕೆಗಳು ಇದು ತಿಂಗಳಿಗೆ ಒಂದು 5-6 ಅಥವಾ ಎಷ್ಟು ಸಾಧ್ಯವೋ ಅಷ್ಟನ್ನು ನಾವು ಕೊಡಲಿಕ್ಕಿದ್ದೇವೆ. ಇದಕ್ಕೆಲ್ಲ ತಾವು ಉತ್ತೇಜನ ಕೊಡಬೇಕು. ಒಂದು ಉಪನ್ಯಾಸ ಮಾಲಿಕೆಗೆ 2,000. ನೀವು 1,00,000 ರೂಪಾಯಿಯನ್ನು ಕೊಟ್ಟರೆ ನಾವು 1 ವರ್ಷ ಇಡೀ ನಿಮ್ಮ ಸ್ಪಾನ್ಸರ್ಶಿಪ್ನಲ್ಲಿ ನಾವು ಈ ಉಪನ್ಯಾಸ ಮಾಲಿಕೆಯನ್ನು ಪ್ರಸಾರ ಮಾಡ್ತೇವೆ. ಇವತ್ತಿನ ಈ ಉಪನ್ಯಾಸ ಮಾಲಿಕೆಯನ್ನು ಸತ್ಯನಾರಾಯಣಾಚಾರ್ಯ ಮಾಡಿಕೊಡಬೇಕು ಎಂಬುದಾಗಿ ಅವರನ್ನು ನಾನು ಪ್ರಾರ್ಥನೆ ಮಾಡ್ತೇನೆ. ಕೃಷ್ಣೌ ಬಲಜ್ಞಾನಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾದಸ್ಮದಿಷ್ಟಾರ್ಥ ಸಿದ್ಧಯೇ ತಪೋವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರೂನ್ ವಂದೇ ಹಯಗ್ರೀವ ಪದಾಶ್ರಯಾನ್ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಗುರುಭ್ಯೋ ನಮಃ. ಪರಮಪೂಜ್ಯರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರಿಂದ ಸುಮಾರು 68 ವರ್ಷಗಳ ಹಿಂದೆ ಆರಂಭವಾದ ಪೂರ್ಣಪ್ರಜ್ಞ ವಿದ್ಯಾಪೀಠ ಸಾವಿರಾರು ವಿದ್ವಾಂಸರನ್ನು ನಿರ್ಮಾಣ ಮಾಡಿ ಪ್ರಪಂಚಕ್ಕೆ ಕೊಟ್ಟಿರತಕ್ಕಂತಹ ಸಂಸ್ಥೆ. ಈ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ ಪ್ರಾಕ್ತನ ವಿದ್ಯಾರ್ಥಿ ಸಂಘ ಅನ್ನುವ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರ ಕಾರ್ಯದರ್ಶಿಗಳಾಗಿ ವಿದ್ವಾಂಸರಾದ ಕಡಿಯಾಳಿ ವಾದಿರಾಜ ಉಪಾಧ್ಯಾಯರು, ಅಧ್ಯಕ್ಷ ಸ್ಥಾನದಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠದ ಪ್ರಾಂಶುಪಾಲ ಅನ್ನುವ ಹುದ್ದೆಯಲ್ಲಿರುವವರು ಇರಬೇಕು ಅನ್ನೋದು ವ್ಯವಸ್ಥೆ. ಆ ನಿಟ್ಟಿನಿಂದ ಅದರ ಅಧ್ಯಕ್ಷನಾಗಿ ನಾನು ಇವತ್ತಿನ ದಿವಸ ಮೊದಲ ಸಾರ್ವಜನಿಕ ವಲಯದಲ್ಲಿ ಜ್ಞಾನ ಪ್ರಸರಣ ಅನ್ನುವ ವ್ಯವಸ್ಥೆಯ ಅಡಿಯಲ್ಲಿ ಸಂದರ್ಭಕ್ಕೆ ಉಚಿತವಾದ ವಿಷಯದಲ್ಲಿ 4 ಮಾತುಗಳನ್ನು ಆಡುವುದಕ್ಕೋಸ್ಕರ ತಮ್ಮ ಮುಂದೆ ಬಂದಿದ್ದೇನೆ. ಶ್ರೀ ವ್ಯಾಸತೀರ್ಥ ಗುರುಗಳ, ವಾದಿರಾಜ ಗುರುಗಳ
ಆರಾಧನೆಯ ಸಂದರ್ಭ ಇದು. ಈ ಸಂದರ್ಭದಲ್ಲಿ ವ್ಯಾಸರಾಜರ ಕೊಡುಗೆ, ವ್ಯಾಸರಾಜರ ಗುರುತ್ವ, ವ್ಯಾಸರಾಜರ ವ್ಯಕ್ತಿತ್ವ ಅನ್ನುವ ವಿಷಯದಲ್ಲಿ ಒಂದು 30 ನಿಮಿಷಗಳ ಕಾಲಾವಧಿಯಲ್ಲಿ ನಿಮ್ಮ ಜೊತೆಗೆ ಸಂವಾದದಲ್ಲಿದ್ದೇನೆ. ಶ್ರೀಮನ್ಮಧ್ವಾಚಾರ್ಯರು ಲೋಕದಲ್ಲಿ ಪ್ರಸರಿಸಿದಂತಹ ತತ್ವವಾದ, ಆ ತತ್ವವಾದ ಯಾವುದೇ ಕಾಲದಲ್ಲಿ ದೀರ್ಘಕಾಲ ನಿಲ್ಲುವುದು ಕಷ್ಟ. ತತ್ವಜ್ಞಾನದ ಬಗ್ಗೆ, ತತ್ವಜ್ಞಾನವನ್ನು ವಿರೋಧಿಸತಕ್ಕಂತಹ ಮನಸ್ಥಿತಿ ಸಾಮಾನ್ಯವಾಗಿ ಮನುಷ್ಯನಲ್ಲಿರ್ತದೆ. ಯಾರು ತತ್ವಜ್ಞಾನದಲ್ಲಿ ಆಸಕ್ತನೋ ಆತನಿಗೆ ಅದಕ್ಕಿಂತ ವಿಭಿನ್ನವಾದ ವಿಚಾರಧಾರೆಗಳಲ್ಲಿ ಮನಸ್ಸು ತಾನಾಗಿ ಹೊಕ್ಕುವುದಕ್ಕೆ ಪ್ರಾರಂಭ ಆಗ್ತದೆ. ಇದು ಕಲಿಯುಗದ ಧರ್ಮ ಅಂತ ಹೇಳ್ತದೆ ನಮ್ಮ ಪುರಾಣ ಸಾಹಿತ್ಯ. ಇದನ್ನು ಕಲಿಪ್ರವೇಶ ಅನ್ನುವ ಹೆಸರಿನಿಂದ ಸಾಮಾನ್ಯ ವೇದಾಂತಿಗಳು ಕರೀತಾರೆ. ತತ್ವಜ್ಞಾನದ ಬಗ್ಗೆ, ತತ್ವ ವಿಷಯಗಳ ಬಗ್ಗೆ ಅತತ್ವವಾದಗಳನ್ನು ಹರಡತಕ್ಕಂತಹ ಕೆಲಸಗಳು ಸಾಮಾನ್ಯವಾಗಿ ನಡೀತವೆ. ಯಾವುದೇ ಒಂದು ಸಿದ್ಧಾಂತದ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಆ ತತ್ವವಾದದ ಮೇಲೆ ಬರತಕ್ಕಂತಹ ಆಕ್ಷೇಪಗಳಿಗೆ ಒಂದು ಕೋಟೆಯನ್ನು ಕಟ್ಟುವ ಕೆಲಸ, ಕೋಟೆಯಲ್ಲಿ ನಿಂತು ಅದನ್ನು ಸಂರಕ್ಷಣೆ ಮಾಡುವಂತಹ ಕೆಲಸ ಒಬ್ಬ ರಾಜನದ್ದು ಜವಾಬ್ದಾರಿಯಾಗಿರ್ತದೆ. ಹೇಗೆ ದೇಶದ ರಕ್ಷಣೆ ರಾಜನ ಜವಾಬ್ದಾರಿಯೋ ಆ ರೀತಿಯಲ್ಲಿ ತತ್ವ ಸಿದ್ಧಾಂತಗಳ ಕಡೆಯಿಂದ ರಾಜಸ್ಥಾನದಲ್ಲಿ ಬೆಳೆದು ಬಂದಂತಹ 2 ವ್ಯಕ್ತಿತ್ವ ವಾದಿರಾಜರು ಮತ್ತು ವ್ಯಾಸರಾಜರು. ಹಾಗಾಗಿಯೇ ಬೇರೆ ಸ್ವಾಮಿಗಳನ್ನು, ಪೀಠಾಧಿಪತಿಗಳನ್ನು ರಾಜ ಅನ್ನುವ ಶಬ್ದದಿಂದ ವ್ಯವಹಾರ ಮಾಡುವ ಕ್ರಮ ಇಲ್ಲ. ಶ್ರೀಮದಾನಂದ ತೀರ್ಥರು ಅಂತ ಹೇಳ್ತೇವೆ, ಕೆಲವೊಂದು ಸಂದರ್ಭದಲ್ಲಿ ಮಧ್ವರಾಜರು ಅಂತ ಕರೆಯುವಂಥದ್ದಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ರಾಯರು ಅಂತ ಕರಿತೇವೆ. ಆದರೆ ವ್ಯಾಸತೀರ್ಥರನ್ನು ಜೊತೆಗೆ ವಾದಿರಾಜ ತೀರ್ಥರನ್ನು ನಾವು ರಾಜರು ವಾದಿರಾಜರು ಅನ್ನುವ ರಾಜಶಬ್ದದಿಂದಲೇ ವ್ಯವಹಾರ ಮಾಡುವಂಥದ್ದು ಬಂದಿದೆ. ಅವರು ರಾಜಗುರುಗಳಾಗಿದ್ದದ್ದು ಅದಕ್ಕೆ ಒಂದು ಕಾರಣವಾದರೆ, ಈ ಸಿದ್ಧಾಂತ ತತ್ವವಾದ ಅದರ ಸಂರಕ್ಷಣೆಗೋಸ್ಕರ ಕೋಟೆ ಕಟ್ಟಿ ರಾಜರ ಹಾಗೆ ದಂಡನಾಯಕರ ಹಾಗೆ ನಿಂತಿರುವಂಥದ್ದು ಮತ್ತೊಂದು ಕಾರಣ. ಶ್ರೀ ವ್ಯಾಸರಾಜರು ಕೊಟ್ಟಂತಹ 3 ಗ್ರಂಥಗಳು, ಈಗ ತಾನೇ ವಾದಿರಾಜ ಉಪಾಧ್ಯಾಯರು ಉಲ್ಲೇಖಿಸಿದ ಹಾಗೆ 3 ಗ್ರಂಥಗಳು ವ್ಯಾಸತ್ರಯ ಅಂತ ಕರೆಸಿಕೊಂಡದ್ದು ಅದು ಈ ದ್ವೈತ ಸಿದ್ಧಾಂತಕ್ಕೆ ಕಟ್ಟಿರುವ 3 ಬಗೆಯ ವಿಚಿತ್ರವಾದ ವಿಶಿಷ್ಟವಾದ ಕೋಟೆಗಳು. ಆ ಮೂಲಕವಾಗಿ ಈ ತತ್ವ ಇನ್ನು ಯಾವ ಕಾಲದಲ್ಲೂ ಕೂಡ ಜರ್ಜರಿತವಾಗಲಾರದು ಅನ್ನುವ ಧೈರ್ಯ ಪ್ರತಿಯೊಬ್ಬ ತತ್ವವಾದಿಯ ಮನಸ್ಸಿನಲ್ಲಿ ಮೂಡಿ ನಿಂತಿದೆ. ಅಂತಹ ಧೈರ್ಯವನ್ನು ತಂದುಕೊಟ್ಟಂತಹ ಪೀಠಾಧಿಪತಿ ಗುರುಗಳು ಶ್ರೀ ವ್ಯಾಸರಾಜರು. ಇವತ್ತಿಗೆ ಸುಮಾರು 6 ಶತಮಾನಗಳ ಹಿಂದೆ ಶ್ರೀ ವ್ಯಾಸರಾಜರು 15ನೇ ಶತಮಾನದ ಕೊನೆಯಲ್ಲಿ 16ನೇ ಶತಮಾನದಲ್ಲಿ ಒಂದು ವಿಶಿಷ್ಟವಾದ ತತ್ವಜ್ಞಾನದ ಗಾಳಿಯನ್ನೇ ಈ ಕೇವಲ ಕರ್ನಾಟಕದಲ್ಲಿ ಅಲ್ಲ ದೇಶದಾದ್ಯಂತ ಬೀರಿ ನಿಂತರು. ಆ ಕಾಲಕ್ಕೆ ಬ್ರಹ್ಮಣ್ಯ ತೀರ್ಥರನ್ನು ತಾನು ಆಶ್ರಮ ಸ್ವೀಕರಿಸುವುದಕ್ಕೋಸ್ಕರ ಗುರುಗಳನ್ನಾಗಿ ಸ್ವೀಕರಿಸಿದಂತಹ ಇವರು ತಮ್ಮ ಗ್ರಂಥಗಳಲ್ಲಿ ಮೊದಲು ಆ ಬ್ರಹ್ಮಣ್ಯ ತೀರ್ಥರನ್ನು ಬಹಳ ಪ್ರೀತಿಯಿಂದ ಸ್ತೋತ್ರ ಮಾಡ್ತಾರೆ. ಇದು ಲೋಕಕ್ಕೊಂದು ಪಾಠ. ವಸ್ತುತಃ ವ್ಯಾಸರಾಜರು ಬ್ರಹ್ಮಣ್ಯ ತೀರ್ಥರಲ್ಲಿ ಪಾಠಗಳನ್ನು ಕೇಳಲಿಲ್ಲ, ಅಧ್ಯಯನವನ್ನು ಮಾಡಲಿಲ್ಲ. ಶಿಷ್ಯನಿಗೆ ಗುರುಗಳಲ್ಲಿ ಶ್ರದ್ಧೆ ಹುಟ್ಟುವುದು ಅಧ್ಯಯನದ ಕಾರಣದಿಂದ. ಆದರೆ ಅಧ್ಯಯನ ನಡೆಸುವುದಕ್ಕೆ ಆ ಕಾಲದಲ್ಲಿ ವ್ಯಾಸರಾಜರು ಹೊರಟದ್ದು ಸ್ವಲ್ಪ ಉತ್ತರಕ್ಕೆ, ಕಂಚಿ ಕ್ಷೇತ್ರಕ್ಕೆ ಹೋದರು. ಇವತ್ತಿಗೆ 5-6 ಶತಮಾನಗಳ ಹಿಂದೆ ದೊಡ್ಡ ವಿದ್ಯಾಕ್ಷೇತ್ರ ಅಂತ ಈ ದೇಶದಲ್ಲಿದ್ದದ್ದು ದಕ್ಷಿಣ ಭಾರತದಲ್ಲಿ ಗಮನಿಸಿದರೆ 2 ಕಡೆ, ಒಂದು ಕಂಚಿ ಮತ್ತೊಂದು ಮುಳಬಾಗಿಲು ಅಂತ ಹೇಳುವ 2 ಕ್ಷೇತ್ರಗಳು. ಅನೇಕ ವಿದ್ಯಾರ್ಥಿಗಳು ಎಲ್ಲೆಲ್ಲಿಂದಲೋ ಬಂದರು. ವಿಂಧ್ಯ ಪರ್ವತದ ಮೇಲ್ಭಾಗದಿಂದಲೂ ಕೆಳಗಿಳಿದು ಬಂದು ಅಧ್ಯಯನ ಮಾಡಿದವರಿದ್ದಾರೆ. ಆ ಕಾಲದಲ್ಲಿ ಒಂದು ಹಂತದ ತಕ್ಷಶಿಲೆ ಮೊದಲಾದಂತಹ ಸ್ಥಾನವೂ ಕೂಡ ಅಧ್ಯಯನದಿಂದ ವಿರತವಾಗಿದ್ದ ಕಾಲ. ಆವಾಗ ಅಧ್ಯಯನಕ್ಕೋಸ್ಕರ ದಕ್ಷಿಣಕ್ಕಿಳಿದು ಬರ್ತಾ ಇದ್ರು. ಎಲ್ಲಿಯ ತನಕ ಅಂತ ಹೇಳಿದರೆ ಅವತ್ತಿನ ಜ್ಞಾನ ಕೇಂದ್ರ ಅಂತ ಕರೆಸಿಕೊಂಡ ಕಾಶಿ, ವಾರಾಣಸಿ, ವಾರಣ ಮತ್ತು ಹಸಿ ಅನ್ನುವ 2 ನದಿಗಳ ತೀರದಲ್ಲಿದ್ದ ವಿದ್ವಾಂಸರ ಅವರನ್ನು ಲೆಕ್ಕ ಇಡುವುದಕ್ಕೆ ಸಾಧ್ಯ ಇಲ್ಲಂತೆ. ಅಂತಹ ವಿದ್ವಾಂಸರ ಪುತ್ರರೂ ಕೂಡ ಅಧ್ಯಯನ ಮಾಡುವುದಕ್ಕೆ ದಕ್ಷಿಣದ ಕಡೆಗೆ ಬಂದಂತಹ ಉಲ್ಲೇಖ ಆ ಕಾಲದಲ್ಲಿದೆ. ಅಷ್ಟು ವಿದ್ಯೆಯನ್ನು ಕೊಡ್ತಾ ಇದ್ದ ವಿದ್ವಾಂಸರ ತವರು ಪ್ರದೇಶ ಕಂಚಿ. ಆ ಕಂಚಿ ಪ್ರದೇಶಕ್ಕೆ ಹೋಗಿ ತಾವು 6 ಶಾಸ್ತ್ರಗಳಲ್ಲಿ ಮಹಾಪ್ರಾವೀಣ್ಯವನ್ನು ಪಡೆದರು. ತಮ್ಮ ಬಾಲ್ಯದ ಅಧ್ಯಯನದ ಬಲ ಇದು.
ತಾವು ನ್ಯಾಯಶಾಸ್ತ್ರದಲ್ಲಿ, ಮೀಮಾಂಸಾಶಾಸ್ತ್ರದಲ್ಲಿ, ವ್ಯಾಕರಣಶಾಸ್ತ್ರದಲ್ಲಿ, ಅದರ ಜೊತೆಗೆ ವೇದಾಂತ ಗ್ರಂಥತ್ರಯಗಳಲ್ಲಿ, ವೇದಾಂತದ 3 ಕವಲುಗಳಲ್ಲೂ ವಿಶಿಷ್ಟವಾದ ಜ್ಞಾನವನ್ನು ಪಡೆದಂತಹ ಚತುಶಾಸ್ತ್ರ ಪಂಡಿತರು ಅನ್ನುವುದಕ್ಕಿಂತ ಹೆಚ್ಚಿನ ಷಣ್ಮತಗಳಲ್ಲಿ ಆಳವಾದ ಅಧ್ಯಯನವನ್ನು ಮಾಡಿದ್ದಂತಹ ವ್ಯಾಸತೀರ್ಥರು ಅಲ್ಲಿಂದ ಸೀದಾ ಬಂದದ್ದು. ತಾವು 12 ವರ್ಷದ ತನಕ ಕಂಚಿಯಲ್ಲಿದ್ದು ಅಧ್ಯಯನ ಮಾಡಿ ಆಮೇಲೆ ಬಂದದ್ದು ಮುಳಬಾಗಿಲಿಗೆ. ಬ್ರಹ್ಮಣ್ಯ ತೀರ್ಥರ ಶಿಷ್ಯರಾದ ಇವರು ಮುಳಬಾಗಿಲಿಗೆ ಬಂದದ್ದು ಯಾಕೆ? ಮುಳಬಾಗಿಲಿನಲ್ಲಿ ಮಹಾವಿದ್ವಾಂಸರಾದಂತಹ ಶ್ರೀಪಾದರಾಜರು ದೊಡ್ಡ ಗುರುಕುಲವನ್ನು ನಡೆಸ್ತಾ ಇದ್ರು. ಎಷ್ಟು ದೊಡ್ಡ ಗುರುಕುಲ ಅಂದರೆ ಆ ಗುರುಕುಲದಲ್ಲಿ ಸನ್ಯಾಸಿ ಶಿಷ್ಯರೇ 24 ಜನ ಇದ್ದರು. 24 ಜನ ಸನ್ಯಾಸಿಗಳೇ ಪಾಠವನ್ನು ಹೇಳ್ತಾ ಇದ್ದಂತಹ ವಿಶಿಷ್ಟವಾದ ಗುರುಕುಲ. ಅಲ್ಲಿ ಬಂದು ಶಿಷ್ಯತ್ವವನ್ನು ವಹಿಸಿ ಅವರಲ್ಲಿ ಸಮಗ್ರ ತತ್ವವಾದದ ಅಧ್ಯಯನವನ್ನು ನಡೆಸಿದರು. ದ್ವೈತ ಸಿದ್ಧಾಂತದ ಅಧ್ಯಯನವನ್ನು ನಡೆಸಿದರು. ಮೊತ್ತ ಮೊದಲು ಇತರ ವೇದಾಂತಗಳನ್ನೆಲ್ಲ ಅಧ್ಯಯನ ಮಾಡಿ ಚತುಶಾಸ್ತ್ರ ಪ್ರವೀಣರಾದಂತಹ ವಿದ್ವಾಂಸರು ಶ್ರೀಪಾದರಾಜರಲ್ಲಿ ಬಂದು ದ್ವೈತ ಸಿದ್ಧಾಂತದ ದೀಕ್ಷೆಯಿಂದ ಅಧ್ಯಯನವನ್ನು ನಡೆಸಿದರು. ಅದರ ಫಲ ಇವತ್ತು ಅವರು ಲೋಕಕ್ಕೆ ಕೊಟ್ಟಂತಹ ಗ್ರಂಥರಾಶಿ. ತಾವು ಮಂದಾರ ಮಂಜರಿ ಅನ್ನೋ ಒಂದು ವ್ಯಾಖ್ಯಾನ ಗ್ರಂಥ, 2-3 ಗ್ರಂಥಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೆ ಮಂದಾರ ಮಂಜರಿ. ಮಂದಾರ ಮಂಜರಿಯ ಕೊನೆಯಲ್ಲಿ ತಮ್ಮನ್ನು ತಾವು ಹೇಳಿಕೊಳ್ತಾರೆ ತಮ್ಮ ಗುರುಗಳ ಬಗ್ಗೆ. ಲಕ್ಷ್ಮೀನಾರಾಯಣ ಯತಿಗಳ ಬಗ್ಗೆ ಹೇಳ್ತಾರೆ. ಇವತ್ತು ಶ್ರೀಪಾದರಾಜರು ಅಂತ ನಾವು ಕರಿತೇವೆ. ಆ ಲಕ್ಷ್ಮೀನಾರಾಯಣರ ಯತಿಗಳ ಕೈಯಿಂದ, ಅದು ಎಂತಹ ಲಕ್ಷ್ಮೀನಾರಾಯಣ ಯತಿಗಳು, ದ್ವೈತಿ ಕುಲ ತಿಲಕಾತ್ ಲಕ್ಷ್ಮೀನಾರಾಯಣ ಯತಿ ಸಕಾಶಾತ್ ಅಂತ ಹೇಳ್ತಾರೆ. ದ್ವೈತಿ ಕುಲ ತಿಲಕರಾಗಿರತಕ್ಕಂತಹ ಲಕ್ಷ್ಮೀನಾರಾಯಣ ಯತಿಗಳ ಕೈಯಿಂದ ಅಧೀತ ದ್ವೈತ ಸಿದ್ಧಾಂತಾಮೃತ, ದ್ವೈತ ಸಿದ್ಧಾಂತವೆಂಬ ಅಮೃತವನ್ನು ಅಧ್ಯಯನ ಮಾಡಿದ್ದೇನೆ. ಅಂತಹ ವ್ಯಾಸತೀರ್ಥ ಯತಿನಾ ವಿರಚಿತ ಮಂದಾರ ಮಂಜರಿ ಸಮಾಪ್ತ ಅಂತ ಕೊನೆಯ ವಾಕ್ಯವನ್ನು ಬರೀತಾರೆ. ಹೀಗೆ ತಾವು ದ್ವೈತ ಸಿದ್ಧಾಂತದ ಅಧ್ಯಯನವನ್ನು ನಡೆಸಿದರು. ಅವರು ಆ ರೀತಿ ಅಧ್ಯಯನ ಮಾಡಿದ ಹೊತ್ತಿಗೆ ಅವರಿಗೆ ಉಳಿದ ಸಿದ್ಧಾಂತಗಳಲ್ಲಿ ಏನು ಸಮಸ್ಯೆ ಇದೆ ಅನ್ನುವುದು ಒಂದೊಂದು ಕೂಡ ತಲೆಯಲ್ಲಿ ಬರುವುದಕ್ಕೆ ಪ್ರಾರಂಭವಾಯಿತು. ಈ ದ್ವೈತ ಸಿದ್ಧಾಂತವೆಂಬ ಅಮೃತ ರಥದ ಸೇಚನೆಯಿಂದಾಗಿ ವಿಶಿಷ್ಟವಾದ ರೋಮ ಪುಳಕಿತ ಗಾತ್ರರಾದಂತಹ ವ್ಯಾಸತೀರ್ಥರು ಉಳಿದೆಲ್ಲ ಸಿದ್ಧಾಂತಗಳನ್ನು ಆ ಹೊತ್ತಿಗೆ ತನ್ನಲ್ಲಿ ಅರಗಿಸಿಕೊಂಡಿದ್ದವರು ಅದರಲ್ಲಿರ್ತಕ್ಕಂಥ ಸಮಸ್ಯೆ ಏನು ಅನ್ನುವುದನ್ನು ಪ್ರಪಂಚಕ್ಕೆ ತಿಳಿಸಬೇಕು. ಆ ಮೂಲಕ ದ್ವೈತ ಸಿದ್ಧಾಂತದ ಮೇಲೆ ಬೇರೆ ಬೇರೆ ಆಕ್ಷೇಪಗಳು ಏನು ಬಂದಿದ್ದಾವೆ ಅವಕ್ಕೆಲ್ಲ ಇದರ ಮೂಲಕವೇ ಉತ್ತರ ಕೊಡಬೇಕು ಅಂತ ತೀರ್ಮಾನಿಸಿದರು. ಹಾಗೆ ಅವರ ಒಳಗಿದ್ದಂತಹ ತುಡಿತದಿಂದ ಹೊರಬಂದದ್ದು ಅವರ ವ್ಯಾಸತ್ರಯ. ಜ್ಞಾನಿ ಗರ್ಭಿಣಿಯ ಹಾಗಿರ್ತಾನೆ ಅಂತ ಉಪನಿಷತ್ತಿನಲ್ಲಿ ಒಂದು ಮಾತಿದೆ. ಗರ್ಭಿಣೀಭಿಹಿ ಗರ್ಭ ಇವ ಸಂಹೃತೋ ಗರ್ಭಿಣೀಭಿಹಿ ಅಂತ. ಭಗವಂತನ ಜ್ಞಾನವನ್ನು, ತತ್ವಜ್ಞಾನವನ್ನು ತುಂಬಿಸಿಕೊಂಡಂತಹ ವ್ಯಕ್ತಿ ಹೇಗೆ ತುಂಬು ಗರ್ಭಿಣಿ ಹೊಟ್ಟೆಯಲ್ಲಿದ್ದಂತಹ ಮಗುವಿನ ಮುಖವನ್ನು ಕಾಣುವುದಕ್ಕೆ ತವಕದಿಂದ ಇರ್ತಾಳೋ, ಅಷ್ಟೇ ಅಲ್ಲ, ಹೊಟ್ಟೆಯಲ್ಲಿ ಅಪಾನವಾಯುವಿನ ಪೆಟ್ಟಿಗೆ ಸಿಕ್ಕಿ ಅದು ಜರ್ಜರಿತವಾಗಿ ಇನ್ನಷ್ಟು ಹೊರಗೆ ಬರಬೇಕು ಅಂತ ಕಾಯ್ತಾ ಇರುವ ಗರ್ಭದ ಮೇಲೆ ಒಮ್ಮೆ ಇದನ್ನು ಹೊರಗೆ ಹಾಕಿ ಅದರ ಮುಖ ನೋಡಿದರೆ ಸಾಕು ಅಂತ ಹೇಗೆ ತುಡಿತ ಆಕೆಗೆ ಇರ್ತದೋ, ಆ ರೀತಿಯಲ್ಲಿ ಜ್ಞಾನವನ್ನು ತುಂಬಿಸಿಕೊಂಡಂತಹ ವ್ಯಕ್ತಿಗೆ ಈ ಜ್ಞಾನವನ್ನು ಒಂದು ಬಾರಿ ಜಿಜ್ಞಾಸುಗಳ ಮುಖಕ್ಕೆ, ಕಿವಿಗೆ ತಲುಪಿಸಿ ಬಿಡಬೇಕು ಅನ್ನುವ ತವಕ ಇರ್ತದೆ ಅಂತ. ಆ ರೀತಿಯಲ್ಲಿ ಎಲ್ಲ ಸಿದ್ಧಾಂತಗಳ ಪರಾಮರ್ಶೆಯ ಜೊತೆಗೆ ದ್ವೈತ ಸಿದ್ಧಾಂತವನ್ನು ಅರಗಿಸಿಕೊಂಡಿದ್ದಂತಹ ಮಹಾವಿದ್ವಾಂಸರಾದಂತಹ ವ್ಯಾಸತೀರ್ಥರು ಇದೆಲ್ಲವನ್ನು ಜಿಜ್ಞಾಸು ಜನಕ್ಕೆ ಕೊಡಬೇಕು ಅಂತ ಭಾವಿಸಿದರು. ತಾವು ಪ್ರಪಂಚಕ್ಕೆ ಮುಖ ಮಾಡಿಕೊಂಡೇ ಗ್ರಂಥ ರಚನೆ ಮಾಡಿದರು. ಸಾಮಾನ್ಯವಾಗಿ ಗ್ರಂಥ ರಚನೆ ಮಾಡ್ತಕ್ಕಂಥವರು ಪ್ರಪಂಚಕ್ಕೆ ಬೆನ್ನು ಹಾಕ್ತಾರೆ. ಯಾವುದೋ ಗುಹೆಯಲ್ಲಿ ಕುಳಿತು ಗ್ರಂಥ ರಚನೆ ಮಾಡ್ತಾರೆ. ಅಂತಹ ಏಕಾಗ್ರತೆ ಅಲ್ಲಿ ಅಪೇಕ್ಷಿತವಾಗಿರ್ತದೆ. ವ್ಯಾಸತೀರ್ಥರಲ್ಲಿ ಅದ್ಭುತವಾದ ಕವಿತ್ವ, ಪ್ರಪಂಚದ ಜನ ನರ ನಾಡಿಗಳನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ಸಮಾಜಮುಖಿ ವ್ಯಕ್ತಿತ್ವ. ಈ ವ್ಯಕ್ತಿತ್ವದ ಜೊತೆಗೆ ಅವರು ಸಮಾಜದ ಮಧ್ಯದಲ್ಲಿ ಕುಳಿತು ಗ್ರಂಥ ರಚನೆ ಮಾಡಿದರು. ಯಾವ ಗ್ರಂಥವನ್ನು ಪರಮ ವಿದ್ವಾಂಸರು ಕೂಡ ತಲೆ ಕೆರೆದುಕೊಂಡು ಅರ್ಥ ಮಾಡಿಕೊಳ್ಬೇಕೋ ಅಂತಹ ಕ್ಲಿಷ್ಟ ವಿಚಾರಧಾರೆಗಳನ್ನು, ನಾನಾ ರೀತಿಯ ವಿಚಾರ ಕೋಟಿಗಳನ್ನು ಹೊಂದಿದಂತಹ ಗ್ರಂಥವನ್ನು ಸಮಾಜದ ಮಧ್ಯದಲ್ಲಿ ಕುಳಿತೇ ರಚಿಸಿದರು. ಬೆಳಗ್ಗಿನ ಹೊತ್ತು ಮುಖ್ಯ ಪ್ರಾಣದೇವರ ಪ್ರತಿಷ್ಠಾಪನೆ, ಮಧ್ಯಾಹ್ನದ ಹೊತ್ತು ಗ್ರಂಥ ರಚನೆ, ಸಾಯಂಕಾಲದ ಹೊತ್ತು ಅದರ ನಿರಂತರ ಪಾಠ ಪ್ರವಚನಗಳು, ತಮ್ಮ ಸಂಸ್ಥಾನ ಪೂಜೆ, ಇವೆಲ್ಲದರ ಮಧ್ಯದಲ್ಲೇ ನಡೆಸಿದಂತಹ ಕೆಲಸಗಳು. ಅಷ್ಟೇ ಅಲ್ಲದೆ ಅವರಿಗೆ ರಾಜಭಾರವೂ ಕೂಡ ತಲೆಯ ಮೇಲೆ ಇತ್ತು. ನಮ್ಮ ವಿಜಯನಗರದ ಸಾಮ್ರಾಜ್ಯ, ಪಕ್ಕದಲ್ಲಿದ್ದಂತಹ ಬಹಮನಿ ಸಾಮ್ರಾಜ್ಯ, ಈ ಎರಡೂ ಸಾಮ್ರಾಜ್ಯರಿಗೂ ಅತ್ಯಂತ ಆಪ್ತ ಗುರುಗಳ ಸ್ಥಾನದಲ್ಲಿದ್ದವರು ಶ್ರೀ ವ್ಯಾಸತೀರ್ಥರು. ಆ ಕಾಲದ ಮುಸಲ್ಮಾನ ದೊರೆಗಳಿಂದ ತಾವು ಹಸಿರು ಧ್ವಜವನ್ನು ಅಂಬಾರಿಯ ಮೇಲೆ ಇಟ್ಟುಕೊಂಡು ಅದರ ಜೊತೆಗೆ ಯಾತ್ರೆಯನ್ನು ಮಾಡುವಂತಹ ಮಹಾ ಗೌರವವನ್ನು ಪಡೆದಿದ್ದಂತಹ ವ್ಯಕ್ತಿಗಳು.
ಅಷ್ಟೇ ಅಲ್ಲ, ಆ ಕಾಲದಲ್ಲಿ ಈ ದೇಶಕ್ಕೆ ಬಂದಂತಹ ಅನೇಕ ಪ್ರವಾಸಿಗರು, ಚೀನೀ ಪ್ರವಾಸಿಗರು, ಅವರೆಲ್ಲ ತಮ್ಮ ಪ್ರವಾಸಿ ಗ್ರಂಥಗಳಲ್ಲಿ ಬರೆದುಕೊಳ್ತಾರೆ. ಹೇಗಿತ್ತು ವಿಜಯನಗರ ಸಾಮ್ರಾಜ್ಯ, ಕೃಷ್ಣದೇವರಾಜನ ಆಡಳಿತ ಹೇಗಿತ್ತು, ಎಂತಹ ಸಮೃದ್ಧಿ ಈ ಕರ್ನಾಟಕದ ಪರಂಪರೆಯಲ್ಲಿತ್ತು ಅನ್ನುವುದನ್ನು ಬರಿತಾ ಬರಿತಾ ಅಂತಹ ಮಹಾರಾಜನಾದಂತಹ, ವಿಶಿಷ್ಟ ಕವಿಯೂ ವಿದ್ವಾಂಸನೂ ಆಗಿದ್ದಂತಹ, ಆಮುಕ್ತಮಾಲ್ಯದ ಮೊದಲಾದ ಗ್ರಂಥಗಳನ್ನು ರಚಿಸಿರ್ತಕ್ಕಂತಹ ಕೃಷ್ಣದೇವರಾಯ ಒಬ್ಬ ಸನ್ಯಾಸಿಯನ್ನು ಪೂಜಿಸುತ್ತಿದ್ದ, ರಾಜಗುರು ಅಂತ ಅವರನ್ನು ಆರಾಧಿಸ್ತಾ ಇದ್ದ. ಏನು ಸಮಸ್ಯೆಯಾದರೂ ಹೋಗಿ ಅವರ ಮುಂದೆ ಫಲಕಾಣಿಕೆಗಳನ್ನಿಟ್ಟು ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ತಿದ್ದ. ಅವರ ಆಶೀರ್ವಾದವೇ ನನ್ನ ಸಮಗ್ರ ವಿಜಯಕ್ಕೆ ಕಾರಣ ಅಂತ ಭಾವಿಸ್ತಾ ಇದ್ದ. ಯಾವಾಗ ಈತ ಸೋಲುವ ಪ್ರಸಂಗಗಳು ಬಂದಾವೋ ಆವಾಗ ಗುರುಗಳಾದಂತಹ ಆ ಸನ್ಯಾಸಿಗಳು ಆತನಿಗೆ ವಿಶಿಷ್ಟ ಮಂತ್ರಾಭಿಷಿಕ್ತವಾದ ಜಲದಿಂದ, ಮಂತ್ರ ಅಭಿಮಂತ್ರಿತವಾದಂತಹ ಜಲದಿಂದ ಅಭಿಷೇಕ ಮಾಡ್ತಾ ಇದ್ದರು. ಆ ಮೂಲಕ ಶಕ್ತಿ ಸಂಪಾದನೆಯನ್ನು ರಾಜ ಮಾಡ್ತಾ ಇದ್ದ. ಈ ವಿಷಯಗಳನ್ನೆಲ್ಲ ಪರದೇಶದಿಂದ ಬಂದ ಪ್ರವಾಸಿಗಳು ತಮ್ಮ ಗ್ರಂಥದಲ್ಲಿ, ಪ್ರವಾಸಿ ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ. ಯಾಕೆ? ಸ್ವತಃ ಸೋಮನಾಥ ಕವಿ ಶ್ರೀ ವ್ಯಾಸತೀರ್ಥರನ್ನು ಹತ್ತಿರದಿಂದ ಕಂಡವ, ವ್ಯಾಸತೀರ್ಥರ ತತ್ವವಾದಕ್ಕಿಂತ ವಿಭಿನ್ನವಾದ ಸಿದ್ಧಾಂತದಲ್ಲಿದ್ದಂತಹ ವ್ಯಕ್ತಿ. ಆತ ಶ್ರೀ ವ್ಯಾಸತೀರ್ಥರವನ್ನು ಮುಕ್ತ ಕಂಠದಿಂದ ಹೊಗಳ್ತಾ ಅವರ ಜೀವನ ಚರಿತ್ರೆಯನ್ನು ವರ್ಣಿಸುವುದಕ್ಕೋಸ್ಕರ ವ್ಯಾಸಯೋಗಿ ಚರಿತಂ ಅನ್ನುವ ಒಂದು ವಿಶಿಷ್ಟವಾದ ಕಾವ್ಯವನ್ನೇ ರಚಿಸಿದ್ದಾನೆ. ಇವತ್ತು ವ್ಯಾಸತೀರ್ಥರ ಐತಿಹಾಸಿಕ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿರತಕ್ಕಂತಹ ಅನೇಕ ದಾಖಲೆಗಳಲ್ಲಿ ಎತ್ತರದಲ್ಲಿ ಕಾಣಿಸುವಂಥದ್ದು ಸಮಕಾಲೀನಾದಂತಹ ಸೋಮನಾಥ ಕವಿ ರಚಿಸಿದ ವ್ಯಾಸಯೋಗಿ ಚರಿತಂ ಅಂತಕ್ಕಂತಹ ಸಂಸ್ಕೃತ ಕಾವ್ಯ. ಬಹಳ ವಿಶಿಷ್ಟವಾದಂತಹ ಕಾವ್ಯ. ವ್ಯಾಸತೀರ್ಥರ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿರತಕ್ಕಂತಹ ಕಾವ್ಯ. ಅಂತಹ ವ್ಯಾಸತೀರ್ಥರು ತಾವು ಸಾಮಾನ್ಯ ಜನರ ಕಡೆಗೂ ಸಾಗಿದರು, ಹಳ್ಳಿಗೆ ಸಾಗಿದರು. ಹಳ್ಳಿಯಲ್ಲಿ ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡರು. ಅವರಿಗೆ ಕುಡಿಯುವುದಕ್ಕೆ ನೀರಿಲ್ಲ ಅನ್ನುವುದನ್ನು ಕಂಡಂತಹ ವ್ಯಾಸತೀರ್ಥರು ಹಳ್ಳಿಗೊಂದು ಕೆರೆ ಅನ್ನುವ ಒಂದು ಯೋಜನೆಯನ್ನು ರೂಪಿಸಿದರು. ಇವತ್ತು ವ್ಯಾಸತೀರ್ಥರು ರಚಿಸಿದ ಕೆರೆಗಳೆಷ್ಟು! ನಾವು ವಿಜಯನಗರ, ಹಂಪೆ ಈ ಪ್ರದೇಶಕ್ಕೆ ಹೋದರೆ ಅಲ್ಲಲ್ಲಿ ವ್ಯಾಸನ ಕೆರೆಗಳು ಕಾಣಿಸ್ತಾ ಇದ್ದಾವೆ. ವ್ಯಾಸರು ರಚಿಸಿದಂತಹ, ವ್ಯಾಸತೀರ್ಥರು ಮಾಡಿದಂತಹ ಕೆರೆಗಳು. ಊರಿಗೊಂದು ಕೆರೆ ಬೇಕು ಅನ್ನುವ ವ್ಯವಸ್ಥೆ. ಕೆರೆಯ ಸನಿಹದಲ್ಲೇ ಒಬ್ಬ ಮುಖ್ಯ ಪ್ರಾಣನ ಪ್ರತಿಷ್ಠೆ. ಹಳ್ಳಿಯ ಜನತೆಗೆ ಅಥವಾ ಪಟ್ಟಣದ ಜನತೆಗೆ ವಿದ್ಯೆ ಹೇಗೆ ಬೇಕೋ, ಜೊತೆಗೆ ಭಕ್ತಿ ಪ್ರಧಾನವಾದಂತಹ ಭಾವುಕತೆಗೆ ಸಂಬಂಧಪಟ್ಟಂತಹ ಒಂದು ದೇವತಾಣ ಬೇಕು. ಹಳ್ಳಿಯಲ್ಲಿ ಒಂದು ದೇವಸ್ಥಾನ ಇರಬೇಕು, ಒಂದು ವಿದ್ಯಾಸ್ಥಾನ ಇರಬೇಕು. ದೇವಸ್ಥಾನ ಅದು ಭಾವಕ್ಕೆ ಸಂಬಂಧಪಟ್ಟ ಸ್ಥಾನ, ವಿದ್ಯಾಸ್ಥಾನ ಅದು ಬುದ್ಧಿಗೆ ಸಂಬಂಧಪಟ್ಟ ಸ್ಥಾನ. ಗುರುಕುಲದ ಮೂಲಕ ವಿದ್ಯೆಯನ್ನು ಕೊಡ್ಬೋದು, ದೇವಸ್ಥಾನದ ಮೂಲಕ ಭಾವವನ್ನು ತುಂಬಿಸಬಹುದು. ಭಾವವಿಲ್ಲದ ಕೇವಲ ವಿದ್ಯೆ ಶುಷ್ಕ ಪಾಂಡಿತ್ಯವಾಗಿ ಹೋಗ್ತದೆ. ವಿದ್ಯೆ ಇಲ್ಲದ ಕೇವಲ ಭಾವ ಅಂಧಶ್ರದ್ಧೆಯಾಗಿ ಹೋಗ್ತದೆ. ಅದರಿಂದ ಭಕ್ತಿ ಮತ್ತು ಬುದ್ಧಿ ಎರಡರ ವೃದ್ಧಿಯಾಗುವ ನಿಟ್ಟಿನಿಂದ ವ್ಯಾಸತೀರ್ಥರು ಅಲ್ಲಲ್ಲಿ ಗುರುಕುಲಗಳ ವ್ಯವಸ್ಥೆಯನ್ನು ಮಾಡಿದರು. ಮುಖ್ಯ ಪ್ರಾಣನನ್ನು ಪ್ರತಿಷ್ಠಾಪನೆ ಮಾಡಿದರು. ಎಷ್ಟು ದೇವಸ್ಥಾನಗಳನ್ನು ಅಂತಹದ್ದು ಪ್ರತಿಷ್ಠಾಪಿಸಿ ವ್ಯವಸ್ಥೆ ಮಾಡಿದರು ಅಂದರೆ, ಒಂದೇ ವರ್ಷದಲ್ಲಿ 732 ಕಡೆಯಲ್ಲಿ ತಾವು ಮುಖ್ಯ ಪ್ರಾಣ ದೇವಾಲಯಗಳನ್ನು ನಿರ್ಮಿಸಿದರು ಅನ್ನುವುದನ್ನು ಇತಿಹಾಸಗಳು ನಮಗೆ ತಿಳಿಸಿಕೊಡ್ತವೆ. ಅಷ್ಟೊಂದು ದೇವತಾ ಪ್ರತಿಷ್ಠಾ ವಿಧಾನಗಳು. ಭಕ್ತಿ ಭಾವುಕತೆಗೆ, ಭಜನೆಗೆ ಬೇಕಾದಂತಹ ದಾಸ ಸಾಹಿತ್ಯದ ವಿರಚನೆ. ದಾಸ ಸಾಹಿತ್ಯದಲ್ಲಿ ಕೇರಿಗೆ ಹೋಗಿ ಮನೆಯ ಜನಕ್ಕೆ ಸಂಸ್ಕಾರವನ್ನು ತುಂಬಿಸ್ತಕ್ಕಂತಹ ಪುರಂದರದಾಸರೇ ಮೊದಲಾದಂತಹ ದಾಸರ ಗುಂಪಿಗೆ ಪ್ರಚೋದನೆಯನ್ನು ಕೊಟ್ಟು ಅವರಲ್ಲಿ ಇನ್ನಷ್ಟು ಶ್ರದ್ಧೆಯನ್ನು ತುಂಬಿಸುವಂತಹ ಕೆಲಸ. ಇವೆಲ್ಲವನ್ನು ಮಾಡ್ತಾ ಇಷ್ಟು ವಿಶಿಷ್ಟವಾದ ಗ್ರಂಥಗಳನ್ನು ರಚಿಸಿದ್ದಾರೆ ಅನ್ನೋದು ಅದೊಂದು ಅಸಾಮಾನ್ಯವಾದ ಕೆಲಸ. ಆ ಅಸಾಮಾನ್ಯವಾದ ಕೆಲಸದಿಂದಲೇ ಇವತ್ತು ನಾವು ವರ್ಷದಲ್ಲಿ ಪ್ರತಿನಿತ್ಯವೂ ಅವರನ್ನು ಆಲೋಚನೆ ಮಾಡ್ತೇವೆ. ಅಷ್ಟೇ ಅಲ್ಲ, ಅವರ ಆರಾಧನೆಯನ್ನು ಇಷ್ಟು ವಿಜೃಂಭಣೆಯಿಂದ ಮನೆಯಲ್ಲಿ ಮಾಡ್ತಾ ಇದ್ದೇವೆ. ಕೇವಲ ಶ್ರೀಮನ್ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನು ಅನುಷ್ಠಾನ ಮಾಡತಕ್ಕಂತಹ ವಿದ್ವದ್ವರ್ಗ ಮಾತ್ರ ವ್ಯಾಸತೀರ್ಥರನ್ನು ಇವತ್ತು ನೆನೆಸಿಕೊಳ್ಳುವುದಲ್ಲ. ಈ ಲೋಕದ, ವಿಶಿಷ್ಟವಾಗಿ ಕರ್ನಾಟಕದ ಸಾಮಾನ್ಯ ಜನತೆಯೂ ಕೂಡ ಮನೆಯಲ್ಲಿ ವ್ಯಾಸತೀರ್ಥರನ್ನು ತಾವು ಆಲೋಚನೆ ಮಾಡ್ತದೆ. ಯಾಕೆಂದರೆ ಅವರು ನನ್ನದು ಅನ್ನುವ ಒಂದು ವರ್ಗವನ್ನು ನಿರ್ಮಿಸಿಕೊಂಡವರಲ್ಲ. ಸಾಮಾನ್ಯ ಜನತೆಗೂ ಕೂಡ ಬೇಕಾದಂತಹ ಅನುಕೂಲತೆಯನ್ನು ರಾಜವರ್ಗದ ಮೂಲಕ ಕಲ್ಪಿಸಿಕೊಡುವ ಕೆಲಸವನ್ನು ಮಾಡಿದಂತಹ, ರಾಜನಿಗೆ ಗುರುವಾಗಿ ಗುರುಸ್ಥಾನದಲ್ಲಿದ್ದು ಅರಮನೆ ಮತ್ತು ಗುರುಮನೆಯನ್ನು ಬೆಸೆದಂತಹ ವಿಶೇಷ ವ್ಯಕ್ತಿತ್ವ ವ್ಯಾಸತೀರ್ಥರದ್ದು. ಅವರ ಗ್ರಂಥದ ಒಳಗೆ ಪ್ರವೇಶ ಮಾಡಿದರೆ ನಾವು ಹೊರಗೆ ಬರುವುದಕ್ಕೆ ಸಾಧ್ಯ ಇಲ್ಲ. ಅವರ ನ್ಯಾಯಾಮೃತ ಗ್ರಂಥ
ಅದು ಮಧ್ವ ಸಿದ್ಧಾಂತದ ಪ್ರಮುಖ ಪ್ರಮೇಯಗಳನ್ನು ಸ್ಫುಟವಾಗಿ ಅರ್ಥ ಮಾಡಿಸುವಂತಹ ಗ್ರಂಥ. ಆದರೆ ವಿದ್ವಾಂಸರಿಗೂ ಅರ್ಥವಾಗದೇ ಇರುವಷ್ಟು ಕ್ಲಿಷ್ಟವಾದ ಗ್ರಂಥ. ಮಧ್ವ ಸಿದ್ಧಾಂತದ ಪ್ರಮೇಯಗಳ ಮೇಲೆ ಏನು ಆಕ್ಷೇಪಗಳು ಬಂದಿದ್ದಾವೆ, ಏನೇನು ಆಕ್ಷೇಪಗಳು ಬರುವುದಕ್ಕೆ ಸಾಧ್ಯತೆ ಇದೆ ಅನ್ನುವುದನ್ನು ಸ್ವಯಂ ಕಲ್ಪನೆ ಮಾಡಿಕೊಂಡು ಬಂದ ಆಕ್ಷೇಪಗಳಿಗೆ ಉತ್ತರ ಕೊಟ್ಟು ಬರಬಹುದಾದ ಆಕ್ಷೇಪಗಳಿಗೆ ತಡೆಯನ್ನು ಒಡ್ಡಿದವರು. ವಸ್ತುತಃ ವ್ಯಾಸತೀರ್ಥರ ಈ ಹಿಂದಿನ ಎಲ್ಲ ಗುರುಪೀಠಗಳಿಂದ ಮಧ್ವ ಸಿದ್ಧಾಂತ ಸುಪ್ರತಿಷ್ಠಿತವಾಗಿತ್ತು. ಅದೊಂದು ವ್ಯವಸ್ಥಿತವಾಗಿ ಜನರಿಗೆ ಅರ್ಥವಾಗುವ ರೀತಿಯ ಗ್ರಂಥರಾಶಿಗಳು ಅದರಲ್ಲಿ ನಿರ್ಮಾಣವಾಗಿ ಹೋಗಿದ್ದುವು. ಆದರೆ ಅದರಲ್ಲಿ ಹೇಳದೇ ಇದ್ದ ವಿಷಯವನ್ನು ಹೇಳ್ತೇನೆ ಅನ್ನುವ ಧೈರ್ಯವನ್ನು ಮಾಡಿದವರು ವ್ಯಾಸತೀರ್ಥರು. ಅನುಕ್ತ ಕಥನಾತ್ ಕ್ವಾಪಿ ಸಫಲೋಯಂ ಶ್ರಮೋ ಮಮ. ನನ್ನ ಈ ಶ್ರಮ ಅದು ಶ್ರೀಮನ್ ಮಧ್ವಾಚಾರ್ಯರು ಮತ್ತು ಅವರ ಶಿಷ್ಯರು ಇಲ್ಲಿಯ ತನಕ ಹೇಳಿಕೊಂಡು ಬಂದಂತಹ ವಿಷಯವನ್ನು ಉಪಪಾದನೆ ಮಾಡುವಲ್ಲಿ ಕೇಂದ್ರೀಕೃತವಾಗಿದೆ. ಉಕ್ತಸ್ಯ ಕ್ವಾಪಿ ಉಕ್ತಸ್ಯ ಉಪಪಾದನಾತ್. ಅವರು ಹೇಳಿದ್ದನ್ನು ಉಪಪಾದನೆ ಮಾಡುವಂತಹ ಕೆಲಸ ಮಾಡ್ತದೆ. ಕೆಲವು ಕಡೆಯಲ್ಲಿ ಅನುಕ್ತ ಕಥನಾತ್ ಕ್ವಾಪಿ, ಮತ್ತು ಕೆಲವು ಕಡೆಯಲ್ಲಿ ವಿಕ್ಷಿಪ್ತ ಸಂಗ್ರಹಾತ್ ಕ್ವಾಪಿ. ಬೇರೆ ಬೇರೆ ಕಡೆಯಲ್ಲಿ ಬಂದ ವಿಷಯ ಒಂದು ಕಡೆ ಜೋಡಿಸುವ ಕೆಲಸ ನನ್ನಿಂದಾಗ್ತದೆ. ಈ ಅನುಕ್ತ ಕಥನ ಅನ್ನುವುದು ಬಹಳ ಮುಖ್ಯವಾದಂತಹ ವಿಷಯ. ವಸ್ತುತಃ ಶ್ರೀಮನ್ ಮಧ್ವಾಚಾರ್ಯರು ತಮ್ಮ ಗ್ರಂಥರಾಶಿಯಲ್ಲಿ ಸರ್ವಮೂಲ ಗ್ರಂಥ ಅಂತ ಕರಿತೇವೆ, ಕೊಡದೇ ಇದ್ದ ವಿಷಯಗಳಿಲ್ಲ. ತಂತ್ರಶಾಸ್ತ್ರದ ಬಗ್ಗೆ ಗ್ರಂಥವನ್ನು ರಚಿಸಿದರು. ದಾರಿಯಲ್ಲಿ ಚಪ್ಪಾಳೆ ತಟ್ಟಿಕೊಂಡು ತಾಳವನ್ನು ತಟ್ಟಿಕೊಂಡು ಹಾಡಿಕೊಂಡು ಹೋಗುವುದಕ್ಕೆ ಬೇಕಾದಂತಹ ಸಾಹಿತ್ಯ, ದ್ವಾದಶ ಸ್ತೋತ್ರ ಮೊದಲಾದ ಗ್ರಂಥಗಳನ್ನು, ಸ್ತೋತ್ರ ಗ್ರಂಥಗಳನ್ನು ರಚಿಸಿಕೊಟ್ರು. ಶ್ರದ್ಧೆಯಿಂದ ಪುರಶ್ಚರಣಾದಿ ವಿಧಾನದಿಂದ ಅನುಷ್ಠಾನ ಮಾಡುವುದಕ್ಕೆ ಬೇಕಾದಂತಹ ನರಸಿಂಹ ನಖಸ್ತುತಿಯಂತಹ ಸ್ತೋತ್ರಗಳನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಅವರು ಕೊಡದೇ ಇದ್ದದ್ದಿಲ್ಲ. ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬ್ರಹ್ಮಸೂತ್ರಗಳು, ಭಗವದ್ಗೀತೆ, ಸಾಕ್ಷಾತ್ ವೇದರಾಶಿ, ಉಪನಿಷತ್ತುಗಳು, ಇದಕ್ಕೆಲ್ಲಕ್ಕೂ ವ್ಯಾಖ್ಯಾನ ಪರಂಪರೆಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟಿರ್ತಕ್ಕಂತಹ ಜೊತೆಗೆ ಒಂದು ದೇವತಾ ಪ್ರತಿಷ್ಠೆಯನ್ನು ಮಾಡುವುದು ಹೇಗೆ ಅನ್ನುವ ತಂತ್ರಗ್ರಂಥಕ್ಕೆ ಸಂಬಂಧಪಟ್ಟ ಗ್ರಂಥವನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟಂತಹ ಶ್ರೀಮನ್ ಮಧ್ವಾಚಾರ್ಯರು ಇನ್ನು ಹೇಳಬೇಕಾದದ್ದು ಉಳಿದಿರಲಿಲ್ಲ. ಆದರೆ ಅವರು ಹೇಳಿದ ವಿಷಯದಲ್ಲಿ ಅವರ ಅಭಿಪ್ರಾಯ ಒಳಗಿದ್ದೇನಿದೆ ಅನ್ನುವುದನ್ನು ಗ್ರಹಣ ಮಾಡುವಲ್ಲಿ ಸಾಮಾನ್ಯರು ಸೋತ ಪಕ್ಷದಲ್ಲಿ ಅವರು ಕಂಠದಿಂದ ಹೇಳದೆ ಅಭಿಪ್ರಾಯದಿಂದ ಗ್ರಹಣೆ ಮಾಡಿದ್ದ ವಿಷಯಗಳನ್ನು ಸ್ವತಃ ವ್ಯಾಸತೀರ್ಥರು ತಮ್ಮ ನ್ಯಾಯಾಮೃತದಂತಹ ಗ್ರಂಥದಲ್ಲಿ ಬಿಡಿಸಿ ತೋರಿಸುವ ಕೆಲಸ ಮಾಡಿದರು. ಮೀಮಾಂಸಾ ನ್ಯಾಯಗಳನ್ನು ಹೊಂದಿಸಿಕೊಂಡು ಸಿದ್ಧಾಂತದ ಪ್ರತಿಷ್ಠಾಪನೆ. ಶ್ರೀಮದ್ ಜಯತೀರ್ಥರು ಈ ವಿಷಯದಲ್ಲಿ ಹೆಚ್ಚು ಕೈಯನ್ನು ಹಾಕಲಿಲ್ಲ. ಶ್ರೀಮನ್ ನ್ಯಾಯಸುಧೆಯಲ್ಲಾಗಲಿ, ಜಯತೀರ್ಥರು ರಚಿಸಿರ್ತಕ್ಕಂತಹ ದಶಪ್ರಕರಣ ಟೀಕೆಗಳಲ್ಲಾಗಲಿ ತಾವು ಮೀಮಾಂಸಾ ನ್ಯಾಯಗಳನ್ನು ಜೋಡಿಸಿಕೊಂಡು ಸಿದ್ಧಾಂತವನ್ನು ಗಟ್ಟಿಗೊಳಿಸುವ ಕೆಲಸದಲ್ಲಿ ತಾವು ಕೈ ಹಾಕಲಿಲ್ಲ. ವ್ಯಾಸತೀರ್ಥರಿಗೆ ಅಂತ ಅದನ್ನು ಬಿಟ್ಟುಕೊಟ್ಟಿದ್ರು. ವ್ಯಾಸತೀರ್ಥರು ತಮ್ಮ ಬಾಲ್ಯದಲ್ಲಿ ಕಂಚಿಯಲ್ಲಿ ಸಮಗ್ರ ಮೀಮಾಂಸಾ ಶಾಸ್ತ್ರದ ಅಧ್ಯಯನವನ್ನು ನಡೆಸಿ ಆ ಮೀಮಾಂಸಾ ಗ್ರಂಥಗಳನ್ನು ಜೋಡಿಸಿಕೊಂಡು ಅದರ ಬಲದಿಂದ ಮೀಮಾಂಸಾ ನ್ಯಾಯದ ಪ್ರಕಾರವೂ ಕೂಡ ಈ ಸಿದ್ಧಾಂತ ಅತ್ಯಂತ ಸ್ಫುಟವಾದದ್ದು, ಇದರಲ್ಲಿ ಯಾವ ದೋಷವನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ತೋರಿಸಿಕೊಟ್ರು. ಯಾಕಂದರೆ ಆ ಕಾಲದಲ್ಲಿ ಮೀಮಾಂಸಾ ನ್ಯಾಯಗಳ ಮೂಲಕವಾಗಿ ಸಿದ್ಧಾಂತ ಪ್ರತಿಷ್ಠೆ ಅನ್ನುವುದು ಒಂದು ರೀತಿಯಲ್ಲಿ ಲೋಕದ ಜನರಲ್ಲಿ ಚಾಲ್ತಿಯಲ್ಲಿತ್ತು. ಬೇರೆ ಬೇರೆ ಸಿದ್ಧಾಂತಗಳನ್ನು ಇದು ಮೀಮಾಂಸಾ ನ್ಯಾಯಕ್ಕೆ ಹೊಂದಿಕೊಳ್ಳುವಂಥದ್ದು ಅಂತ ಉಪಪಾದನೆ ಮಾಡುವ ಕ್ರಮ ಇತ್ತು. ಅಷ್ಟೇ ಅಲ್ಲ, ಇನ್ನೊಂದು ಸಿದ್ಧಾಂತ ಇದು ಮೀಮಾಂಸಾ ನ್ಯಾಯಕ್ಕೆ ಹೊಂದುವುದಿಲ್ಲ ಅಂತ ಹೇಳುವಂತಹ ಪರಸಿದ್ಧಾಂತ ಖಂಡನೆಯ ಪ್ರಕರಣವೂ ಕೂಡ ಅನೇಕ ಕಡೆಯಲ್ಲಿ ನಡೆದು ಹೋಗಿತ್ತು. ಅವುಗಳಿಗೆ ಉತ್ತರಿಸಬೇಕಾದಂತಹ ಒಂದು ಕಾಲ ಸನ್ನಿಹಿತವಾಗಿದ್ದಾಗ ವ್ಯಾಸತೀರ್ಥರು ಉದಿಸಿ ಬಂದಿದ್ದರು. ಹಾಗಾಗಿ ವ್ಯಾಸತೀರ್ಥರು, ವಾದಿರಾಜ ತೀರ್ಥರು ತಮ್ಮ ಯುಕ್ತಿ ಮಲ್ಲಿಕೆಯ ಮೂಲಕ ಸಿದ್ಧಾಂತಕ್ಕೆ ಒಂದು ಗಟ್ಟಿಯಾದ ಕೋಟೆಯನ್ನು ಕಟ್ಟುವಂತಹ ಕೆಲಸ, ಆ ಮೂಲಕ ದ್ವೈತ ಸಿದ್ಧಾಂತ ಲೋಕದಲ್ಲಿ ಪ್ರಸರಿತವಾಗುವುದರ ಜೊತೆಗೆ ಶ್ರದ್ಧಾ ಕೇಂದ್ರವಾಗಿ ವ್ಯಾಸತೀರ್ಥರ ವೃಂದಾವನದಂತಹ ಸ್ಥಳಗಳು ರೂಪುಗೊಂಡವು. ಇವತ್ತು ಆನೆಗುಂದಿಯಲ್ಲಿ ತಾವು ತಮ್ಮ ಶರೀರವನ್ನು ತ್ಯಾಗ ಮಾಡುವುದಕ್ಕಿಂತ ಮುಂಚೆ ವೃಂದಾವನ ಪ್ರವೇಶ ಅಂತ ನಾವು ಹೇಳ್ತೇವೆ. ಇದಕ್ಕಿಂತ ಮುಂಚಿತವಾಗಿ ಶಿಷ್ಯವರ್ಗವನ್ನೆಲ್ಲ ಕರೆದು ತಾನು ರಚಿಸಿರತಕ್ಕಂತಹ ಗ್ರಂಥವನ್ನು ಉಳಿಸಿಕೊಂಡು ಹೋಗುವ ಜವಾಬ್ದಾರಿಯನ್ನು ಶಿಷ್ಯರಿಗೆ ಕೊಟ್ಟು, ಅಂದರೆ ಜ್ಞಾನದ ಮೇಲೆ ಅಂತಹ ಕಳಕಳಿ, ಜ್ಞಾನವನ್ನು ಉಳಿಸಿ ಅನ್ನುವ ನಿರ್ದೇಶವನ್ನಷ್ಟನ್ನೇ ಕೊಟ್ಟು ತಾವು ವೃಂದಾವನ ಪ್ರವೇಶ ಮಾಡಿದರು. ಫಾಲ್ಗುಣ ಕೃಷ್ಣ ಚತುರ್ಥಿಯಂದು. ಹಾಗಾಗಿ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿವಸ ಆರಾಧನೆ, ಆ ಆರಾಧನೆ ಆನೆಗೊಂದಿಯಲ್ಲಿ
ಇವತ್ತಿನ ವ್ಯಾಸತೀರ್ಥ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಶ್ರೀ ವಿದ್ಯಾಶ್ರೀಚ ತೀರ್ಥರು ನಮಗೆಲ್ಲ ಶ್ರದ್ಧೇಯರು. ಅವರು ಬಹಳ ಶ್ರದ್ಧೆಯಿಂದ ಅನೇಕ ಭಕ್ತವೃಂದವನ್ನು ಆಧರಿಸಿ ಅನೇಕ ಪರೀಕ್ಷೆಗಳನ್ನು ಈ ವ್ಯಾಸತ್ರಯ ಗ್ರಂಥದ ಪ್ರಸರಣಕ್ಕೆ ಬೇಕಾದಂತಹ ವಿದ್ವದ್ವೃಂದದಲ್ಲಿ ವಾಕ್ಯಾರ್ಥಗೋಷ್ಠಿಗಳನ್ನು ನಡೆಸ್ತಾ ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಆ ಎಲ್ಲ ಕಾರ್ಯದಲ್ಲಿ ಶಕ್ತಿ ಇದ್ದವರು ಭಾಗವಹಿಸಿ ಇನ್ನಷ್ಟು ವ್ಯಾಸತೀರ್ಥರ ಗ್ರಂಥದ ಅಧ್ಯಯನದಲ್ಲಿ ತೊಡಗಿದಂತಹ ವಿದ್ವತ್ ಪಡೆಯನ್ನು ಪೋಷಿಸುವ ಕೆಲಸವನ್ನು ಸಮಾಜ ಮಾಡಬೇಕು ಅನ್ನುವ ವಿನಂತಿಯ ಮೂಲಕವಾಗಿ ನಾನು ತಮಗೆಲ್ಲರಿಗೂ ಈ ವ್ಯಾಸತೀರ್ಥ ಆರಾಧನೆಯ ಶುಭಾಶಯಗಳನ್ನು ಕೋರ್ತಾ ನನ್ನ 4 ಮಾತುಗಳನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.